ನಮಸ್ಕಾರ ಎಲ್ಲರಿಗೂ ಶರಣಾರ್ಥಿಗಳು. ಕಲ್ಕಿ ಸಿನಿಮಾ ನೋಡಿ ಬಂದ್ವಿ ಗುರು. ಹೆಂಗಿತ್ತು ಬಾಸ್? ಮೈಂಡ್ ಬ್ಲೋಯಿಂಗ್ ಸಿನಿಮಾ ಅಂತಂದ್ರೆ ತಪ್ಪಾಗ್ದು. ನೆಕ್ಸ್ಟ್ ಲೆವೆಲ್. ಇಂಥ ಸಿನಿಮಾ ನಾನು ನೋಡಿಲ್ಲ. ಜನ ಹುಚ್ಚೆದ್ದು ಕುಣಿದ್ರು ಗುರು. ಜನ ಥಿಯೇಟ್ರಲ್ಲಿ ಹುಚ್ಚೆದ್ದು ಹೆಂಗ್ ಕುಣಿದ್ರು ಅಂತಂದ್ರೆ ಶಾಕ್. ನಾನು ನೋಡಿ ಜನದ್ದು ರಿಯಾಕ್ಷನ್ ನೋಡಿ ಶಾಕ್. ಏನ್ ಚೆನ್ನಾಗಿದ್ದೀರ ಅಂತೀರಾ ಮೂವಿಲಿ. ಬಾಬಾ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. BGM ಮಾತ್ರ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಬಂದ್ರೆ ಕ್ಯಾಸ್ಟಿಂಗ್. ಅಮಿತಾಬ್ ಬಚ್ಚನ್ದು ಒನ್ ಆಫ್ ದ ಬೆಸ್ಟ್ ರೋಲ್ ಅಂದ್ರೆ ತಪ್ಪಾಗ್ದು. ಇಂಥ ಏಜ್ ಅಲ್ಲಿ ಎಂತ ರೋಲ್ ಕೊಟ್ಟಿದ್ದಾರೆ ಅಂತಂದ್ರೆ ನನಗಂತರೂ ಅವರೇ ಹೀರೋ ಅಂತ ಅನ್ಸ್ಬಿಟ್ರು. ಪ್ರಭಾಸ್ ಕಮ್ಮಿನೇ ಇಲ್ಲ ಗುರು. ದಿ ಬೆಸ್ಟ್ ಸಿನಿಮಾ ಪ್ರಭಾಸ್ ಅಂದ್ರೆ ತಪ್ಪಾಗ್ದು. ಬಾಹುಬಲಿ ಆದ್ಮೇಲೆ ಇದು ಒಳ್ಳೆ ಸಿನಿಮಾ ಬಂದಿದ್ದು. ಸಲಾರು, ಆದಿಪುರುಷಲ್ಲಿ ಅವನ್ನ ಕೆಟ್ಟದಾಗಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಇದೇನೋ 10 ವರ್ಷದಿಂದ ಶೂಟ್ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ. ಮಖದಲ್ಲಿ ಎಷ್ಟು ನೀಟಾಗಿ ಕಾಣುತ್ತೆ. ಹಳೆ ಸಿನಿಮಾ ನೋಡ್ತಾ ಇದ್ರೆ ಕಣ್ಣೆಲ್ಲ ಹಿಂಗ್ ಹೋಗ್ಬಿಟ್ಟು ಪ್ರಭಾಸ್ನ ನೋಡಕ್ ಕಷ್ಟ ಆಗ್ತಾ ಇತ್ತು. ಇದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ದೀಪಿಕಾ ಪಡುಕೋಣೆ, ಏನ್ ಆಕ್ಟಿಂಗ್ ಗುರು. ದೀಪಿಕಾ ಪಡುಕೋಣೆದು ಶೀಶ್ ಮ್ಯಾನ್. ಮೈಂಡ್ ಸುಮ್ಮನೆ ಏನು ಮಾತಾಡಕ್ ಓಡ್ಸೇ ಓಡ್ತಲ್ಲ, ಅಷ್ಟು ಚೆನ್ನಾಗಿದೆ. ಹೇಳ್ತೀನಿ, ಎಲ್ಲ ರೆಕಾರ್ಡ್ಗಳು ಕಿತ್ಕೊಂಡು ಹೊಡಿಯುತ್ತೆ. ಇನ್ನೊಂದು ವಾರ ಟಿಕೆಟ್ ಸಿಗಂಗಿಲ್ಲ. ದಯವಿಟ್ಟು ಬುಕ್ ಮಾಡಿ. ಒಳ್ಳೆ ಥಿಯೇಟ್ರಲ್ಲಿ ಬುಕ್ ಮಾಡಿ. ಒಳ್ಳೆ ಸೌಂಡ್ ಇರಬೇಕು. ಎಂತ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಹೊಸ ಪ್ರಪಂಚನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ ಗುರು. ಡೈರೆಕ್ಟರ್ಗೆ ನಮಸ್ತೆ ಗುರು. ಓ ಮೈ ಗಾಡ್ ಧನ್ಯೋಸ್ಮಿ ಗುರು, ಧನ್ಯೋಸ್ಮಿ. ಇಂಥ ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಾನು ನೋಡೇ ಇರಲಿಲ್ಲ. ಬಾಹುಬಲಿ ಚೆನ್ನಾಗಿತ್ತು. ಇದು ಅದನ್ನ ಮೀರಿಸಿ ಸೈಡಿಗೆ ಹೊಡೆದ್ಬಿಟ್ಟಿದೆ ಗುರು. ಜಾಸ್ತಿ ನೀವು ಸ್ಟೋರಿ ಅದು ಇದು ಡಿಗ್ ಮಾಡಕ್ ಹೋದ್ರೆ ನೀವು ಮೂರ್ಖರಾಗ್ತೀರ. ಈ ಫಿಲಿಮಲ್ಲಿ ಏನ್ ಚೆನ್ನಾಗೈತೆ ಅದು ನೋಡಿ. ತಪ್ಪು ಕಂಡಿಡಿಯಕ್ಕೆ ಹೋಗ್ಬೇಡಿ. ಅಲ್ಟಿಮೇಟ್ ಸಿನಿಮಾ ಅಂತಂದ್ರೆ ತಪ್ಪಾಗದು. ತೆಲುಗು ಫಿಲಿಂ ಇಂಡಸ್ಟ್ರಿಗೆ ಹ್ಯಾಟ್ಸ್ ಆಫ್ ಗುರು. ನಾನು ಹೇಳೋದು, ಎಂಜಾಯ್ ಮಾಡಿ ನೋಡಿ ಸಿನಿಮಾ. ಈ ಶಾರ್ಟ್ ತುಂಬಾ ಟೆಕ್ನಿಕಲ್ ಹೋಗಲ್ಲ, ಯಾರ ಡೈರೆಕ್ಟರ್ ಅಂತ ಹೋಗಲ್ಲ. ಫಿಲಿಮ್ ಹೋಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.